Hello everyone, welcome back Search Creator ಚಾನಲ್. ಓಕೆ, ಸೊ ಮೋಕ್ ಟೆಸ್ಟ್ ನಾನು ಹೇಳಿದ್ದೆ, ಮೋಕ್ ಟೆಸ್ಟ್ನ ಅಟೆಂಡ್ ಮಾಡಿ ಮತ್ತು ಮೋಕ್ ಟೆಸ್ಟ್ಗೆ ರಿಜಿಸ್ಟರ್ ಆಗಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಆಲ್ರೆಡಿ ರಿಜಿಸ್ಟರ್ ಆಗಿ ತುಂಬ ಸ್ಟೂಡೆಂಟ್ಸು ಈಗ ಅದ್ರ ಬಗ್ಗೆ ಮುಂದಕ್ಕೆ ಬಂದಿದ್ದೀನಿ. ಸೊ ಏನಿಲ್ಲ, ತುಂಬ ಜನ ರಿಜಿಸ್ಟರ್ ಆಗಿರೋ ಸ್ಟೂಡೆಂಟ್ಸು ಆಲ್ರೆಡಿ ಆಕ್ಸೆಸ್ ಮಾಡ್ತಾರೆ ಮತ್ತು ಟೆಸ್ಟ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಯಾರ್ಯಾರು ರಿಜಿಸ್ಟರ್ ಆಗಿಲ್ಲ ಅವರು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು. ಮಿನಿಮಮ್ ಕಾಸ್ಟ್ ಪೇ ಮಾಡಬೇಕು ಅದಕ್ಕೆ. ಸೊ ಪರ್ ಸಬ್ಜೆಕ್ಟ್ ಅಂತ ನಾವು ಇದು ಮಾಡಿದ್ವಿ ಮತ್ತು ಕೋಂಬೋ ಆಫರ್ನು ಕೂಡ ಅದರಾಗೆ ಆ್ಯಡ್ ಮಾಡಿದ್ವಿ. ಓಕೆ, ಸೊ ಟೆಸ್ಟ್ ಪ್ರೊಸೆಸ್ ಯಾವ ಥರ ಇರುತ್ತೆ ಒನ್ಸ್ ನೀವು ರಿಜಿಸ್ಟರ್ ಆದರೆ. ಸೊ ಟೆಸ್ಟ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಸೊ ನೀವು ಕ್ವಶನ್ ಪೇಪರ್ಸ್ನ ನೀವು ಏನು ನಂಬರ್ನ ಪ್ರೊವೈಡ್ ಮಾಡಿದ್ರೆ ವಾಟ್ಸಪ್ ನಂಬರು, ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವಶನ್ ಪೇಪರ್ನ ಮೀಟಿಂಗ್ ಲಿಂಕ್ ಕಳಿಸ್ತೀವಿ. ಮತ್ತು ಕ್ವಶನ್ ಪೇಪರ್ ಲಿಂಕನ್ನು ಲಾಸ್ಟ್ಗೆ ನಾವು ಅಂದರೆ ಟೆಸ್ಟನ್ನು ರಿಯಲ್ ಟೈಮಲ್ಲಿ ಮಾಡಿ ನೀವು ಲೈವಲ್ಲಿ ಮಾಡಿ ಅದಾದ್ಮೇಲೆ ಕ್ವಶನ್ ಪೇಪರ್ನ ನಾವು ನಿಮ್ಗೆ ಕಳಿಸ್ತೀವಿ. ಯಾಕೆಂದರೆ ಸೊ ಮುಂಚೆಲೇ ಕ್ವಶನ್ ಪೇಪರ್ನ ಕಳಿಸಿದ್ರೆ ನೀವು ಸೊ ಅದನ್ನು ಕಾಪಿ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ಸೊ ಲಾಸ್ಟಿಗೆ ನಿಮಗೆ ಕಳಿಸ್ತಾ ಇದ್ದೀವಿ ಕ್ವಶನ್ ಪೇಪರ್ನ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ 5 ಮಾಡಲ್ನ ಓದಿರಬೇಕು. ಯಾವ ಸಬ್ಜೆಕ್ಟ್ ಇರುತ್ತೆ ಅದರ 5 ಮಾಡಲ್ ಓದಿರಬೇಕು. ಮತ್ತು ಆ 5 ಮಾಡಲ್ ನೀವು ಕರೆಕ್ಟಾಗಿ ಸೆಕ್ಯೂರ್ ಆಗಿದ್ರೆ ಮಾತ್ರನೇ, ಸೊ ಕಂಫರ್ಟಬಲ್ ಇತ್ತು ಅಂದರೆ ಮಾತ್ರನೇ ನೀವು ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಇಲ್ಲಾಂದರೆ ಸೊ ಮತ್ತೆ ಓದಿ ಅದಾದಮೇಲೆ ನಾವು ರೈಟ್ ಅನಿಸ್ತೇವೆ, ನಿಮಗೆ ರೈಟ್ ಅನಿಸ್ದಾಗ ಮಾತ್ರನೇ ಅಟೆಂಡ್ ಮಾಡಬೇಕು. ಓಕೆನಾ? ಸೊ ನಿಮ್ಮ ಟೈಮಿಂಗ್ಸ್ ಬೇಸ್ ಮೇಲೆ ನಾವು ಮೀಟಿಂಗ್ನ ಶೆಡ್ಯೂಲ್ ಮಾಡ್ತೀವಿ. ಆ ಶೆಡ್ಯೂಲಿಂಗ್ ಮೀಟಿಂಗಲ್ಲೇ ನೀವು ಅಟೆಂಡ್ ಮಾಡಬೇಕು. 3 ಅವರ್ ಇರುತ್ತೆ. 3 ಅವರ್ ಲೈವಲ್ಲೇ ಕುತ್ಕೊಂಡು ನೀವು ಬರೀಬೇಕು. ನಿಮ್ಮ ಕಂಫರ್ಟಬಲ್ ಟೈಮ್ ಯಾವುದಿರುತ್ತೋ ಅದೇ ಟೈಮಿಂಗ್ಸಲ್ಲಿ. ತುಂಬ ಜನ ಆಲ್ರೆಡಿ ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಕ್ವಶನ್ ಪೇಪರ್ನ ಶೇರ್ ಮಾಡಿ ಸೊ ಲೈವಲ್ಲಿ ನಿಮ್ಗೆ ಎಕ್ಸಾಮ್ ಬರೆದು ಕಳಿಸ್ತಾ ಇದ್ದಾರೆ ಆನ್ಸರ್ಸ್ನ. ಓಕೆನಾ? ಸೊ PDF ಮಾಡಿ. ಸೊ ಈ ಥರ ಪ್ರೊಸೀಜರ್ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ನೇ ಸ್ಟೆಪ್ಪು ಕ್ವಶನ್ ಪೇಪರ್ನ ಶೇರ್ ಮಾಡೋದು ರಿಯಲ್ ಟೈಮ್ ಅಂದರೆ ಲೈವ್ ಮೀಟಿಂಗಲ್ಲಿ ಮಾತ್ರನೇ ಶೇರ್ ಮಾಡ್ತೀವಿ. ಮುಂದೆ ನಾವು ಇರ್ತೀವಿ. ನೆಕ್ಸ್ಟು ನೀವು ಬರೆಯೋ ಆನ್ಸರ್ಸು ಸೊ ಕ್ಯಾಮ್ರಾನ ಮುಂದೆ ಅಂದರೆ ಕ್ಯಾಮ್ರಾ ನೀವೇನು ಮಾಡ್ತೀರ ಅದು ಹಿಂದೆ ಮುಂದೆ ಮಾಡಬಾರ್ದು. ಮತ್ತು ಸೊ ಏನು ಇಟ್ಕೊಂಡಿರ್ತಾರೆ ನೀವು ಬರೀಬೇಕಾದ ಅದೇ ಥರ ಇರಬೇಕು. 2ನೇದು. ಮತ್ತು 3ನೇದು ಅದೇ ಪೇಪರ್ಸ್ನ ನೀವು ವಿತೌಟ್ ಎನಿ ಚೇಂಜಿಂಗ್ ಮಾಡದೆ ಏನಾದರೂ ಕಳಿಸ್ಬೇಕಾದಾಗ ಏನಾದ್ರು ಬೇರೆ ಚೇಂಜ್ ಮಾಡದೆ ಕಳಿಸಿದ್ರೆ ಸೊ ಅದು ವೆರಿಫೈ ಆಗೋದಿಲ್ಲ ಮತ್ತು ಅದು ಇನ್ವ್ಯಾಲಿಡ್ ಆಗಿರುತ್ತೆ. ಸೊ ಇನ್ನೊಂದು, ಸೊ ಬರೀಬೇಕಾದಾಗ ನೀವು ಪ್ರತಿಯೊಂದು ಆನ್ಸರ್ಸ್ನು ಏನು ಬರೀತೀರ ಅದನ್ನು ಈಗ ತೋರಿಸ್ಬೇಕು, ನಮಗೆ ಕ್ಯಾಮ್ರಾ ಮುಂದೆ ತೋರಿಸ್ಬೇಕು. ಅವಾಗ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ. ಇಷ್ಟು ಪ್ರೊಸೀಜರು ನೀವು ಎಕ್ಸಾಮ್ ಬರೀಬೇಕಾದಾಗ. ಸೊ ಇನ್ನು ಯಾರು ರಿಜಿಸ್ಟರ್ ಆಗಿಲ್ಲ ಪ್ಲೀಸ್ ರಿಜಿಸ್ಟರ್ ಆಗಿ. ಲಿಂಕನ್ನು ನಾನು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.